ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಪಾರ್ಟ್ 3 ಯಾವುದಕ್ಕೆ ಸಂಬಂಧಪಟ್ಟಂತೆ IAS ಪ್ರಿಲಿಮ್ಸ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಹೇಳ್ತಾ ಇದ್ದೆ ಪಾರ್ಟ್ 3. ಸೊ ಇವತ್ತಿಂದು 51ಇಂದ 75ವರೆಗಿನ ಪ್ರಶ್ನೆಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ವಿಡಿಯೋ ಇದೆಲ್ಲ ಪಾರ್ಟ್ 1, ಅದನ್ನು ನೀವು ಕೊಟ್ಟಂತಹ ರೆಸ್ಪಾನ್ಸ್ ಆಗಿರ್ಬೋದು, ಭಾಳಷ್ಟು ವ್ಯೂಸ್ಗಳು ಬಂದಿರೋದ್ರಿಂದ ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಏನಂದರೆ UPSC ಅಥವಾ SSC RRB ಸೊ ಈ ರೀತಿಯಾಗಿ ಬರುವಂತಹ ಮೇನಾಗಿ ಫಸ್ಟಿಗೆ UPSC ಕ್ವಶನ್ ಪೇಪರ್ಗಳನ್ನು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿಕೊಂಡು ಅವುಗಳ ಮೇಲೆ ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಓಲ್ಡ್ ಕ್ವಶನ್ ಪೇಪರ್ಗಳನ್ನೆಲ್ಲ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿ. ಆದರೆ ಆಮೇಲೆ ನೀವು ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಕಳ್ಕೊಂಡಿದ್ದೀರಾ ಅಥವಾ ಮೇ ಬಿ ನಾನು ಹೇಳುವಂತಹ ರೀತಿ ನಿಮಗೆ ಅರ್ಥ ಆಗದೆ ಇರ್ಬೋದು, ಇಷ್ಟ ಆಗದೆ ಇರ್ಬೋದು ಅಂತ ಅಂದ್ಕೊಂಡು ಸೊ ಅಷ್ಟು ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಇವಾಗ ಇದೆಲ್ಲ ನಾನು ಹೇಳಿರೋ ಪ್ರಕಾರ ಅಟ್ಲೀಸ್ಟ್ ಈ ಪಾರ್ಟ್ 4 ಅಂದರೆ 400 ಪ್ರಶ್ನೆಗಳನ್ನು ಕಂಪ್ಲೀಟ್ ಆದರೂ ಮಾಡಿಕೊಡೋಣ ಅಂತ ಯೋಚನೆ ಮಾಡಿಕೊಂಡು ಇವಾಗ 3ನೇ ಭಾಗವನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ನಾನು ಹೇಳ್ತಾ ಇರೋದು ಸಂಭವನೀಯ ಕೀ ಆನ್ಸರ್ಗಳನ್ನು. ಇದೇ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಬಹಳಷ್ಟು ಒಂದು ರಿಸರ್ಚ್ಗಳನ್ನು ಮಾಡಿ, ರಿಸರ್ಚ್ ಅಂದರೆ ಅಲ್ಲ, ಇಂಟರ್ನೆಟ್ಗಳಲ್ಲೆಲ್ಲ ಸರ್ಚ್ ಮಾಡಿ ನಾನು ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಸೊ ಅದರ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಆಧಾರದ ಮೇಲೆ ಕೀ ಆನ್ಸರ್ಗಳನ್ನು ಕೊಡ್ತಾ ಇರೋದು. ಆದರೆ ಫೈನಲ್ ಆಗಿ ಬರುವಂಥದ್ದು ಈ ಒಂದು ಆಫಿಷಿಯಲ್ ಕೀ ಆನ್ಸರ್ ಅಂತ. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಭಾಗದ 25 ಪ್ರಶ್ನೆಗಳನ್ನು. ಓಕೆ, ಸೊ ವಿತ್ ರೆಫರೆನ್ಸ್ ಟು ದ ಹಿಸ್ಟ್ರಿ ಆಫ್ ಏನ್ಸಿಯಂಟ್ ಇಂಡಿಯಾ, ಭವಭೂತಿ, ಹಸ್ತಿಮಲ್ಲ, ಕ್ಷೇಮೇಶ್ವರ ವೇರ್ ಫೇಮಸ್ ಅಂತ ಕೇಳ್ತಾ ಇದ್ದಾರೆ. ಪ್ರಾಚೀನ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಭವಭೂತಿ, ಹಸ್ತಿಮಲ್ಲ ಮತ್ತು ಕ್ಷೇಮೇಶ್ವರರು ಏಕೆ ಪ್ರಸಿದ್ಧರಾಗಿದ್ದರು? ಸೊ ಜೈನ ಸನ್ಯಾಸಿಗಳಾಗಿದ್ದರು, ಪ್ಲೇ ರೈಟರ್ಸ್ ಅಥವಾ ಕೃತಿಕಾರರು, ನಾಟಕಕಾರರು ಅಂತ ಹೇಳ್ಬೋದು. 3ನೇದು ದೇವಾಲಯದ ವಾಸ್ತುಶಿಲ್ಪಿಗಳು, 4ನೇದು ತತ್ವಜ್ಞಾನಿಗಳು. ಇಲ್ಲಿ ಸರಿಯಾದ ಉತ್ತರ ನಾಟಕಕಾರರು ಅಥವಾ ಕೃತಿಕಾರರು ಅಥವಾ ಪ್ಲೇ ರೈಟ್ಸ್ ಅಂತ ಹೇಳ್ಬೋದು. ಭವಭೂತಿಯವರು ಇದರೆಲ್ಲ ಪ್ರಮುಖವಾಗಿ 8ನೇ ಶತಮಾನದಲ್ಲಿ ಇದ್ದಂತಹ ವಿದ್ವಾಂಸರು. ಇವರು ಸಂಸ್ಕೃತನಲ್ಲಿ ಹಲವಾರು ರೀತಿಯಾದಂತಹ ನಾಟಕಗಳನ್ನು ಬರೆದಿದ್ದಾರೆ. ಸೊ ಕಾಳಿದಾಸ, ಭವಭೂತಿ ಎಲ್ಲ ಆ ಒಂದು ಟೈಮ್ಗೆ ಸಂಬಂಧಪಟ್ಟಂತೆ ಬರ್ತಾರೆ. ಹಸ್ತಿಮಲ್ಲ 13ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ನಾಟಕಕಾರ. ಸೊ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇವರ ಒಂದು ಅಸ್ತಿತ್ವವನ್ನು ನಾವು ನೋಡ್ಬೋದಾಗಿದೆ. ಕ್ಷೇಮೇಂದ್ರ ಅವರು ಕೂಡ 11ನೇ ಶತಮಾನದಲ್ಲಿ ಕಾಶ್ಮೀರ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಒಬ್ಬ ನಾಟಕಕಾರರನ್ನು, ಕೃತಿಕಾರರನ್ನು ನಾವು ನೋಡ್ಬೋದಾಗಿತ್ತು. ಸೊ ಇವರು ಕೂಡ ಸಂಸ್ಕೃತ ಭಾಷೆಯಲ್ಲಿ ನಾಟಕಗಳನ್ನು ಬರಿತಾ ಇದ್ದರು. ಆ ಎಲ್ಲ ದೃಷ್ಟಿಯಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳಲ್ಲಿ 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಮತದಾನದ ಹಕ್ಕುಗಳನ್ನು ಶಿಫಾರಸು ಮಾಡಲಾಯಿತು. ಹೌದಾ? ಅದೇ ರೀತಿಯಾಗಿ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನು ಒದಗಿಸಲಾಗಿದೆ. 2 ಸ್ಟೇಟ್ಮೆಂಟ್ ಇದೆಲ್ಲ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಥವಾ ಮತದಾನದ ಹಕ್ಕಿಗೆ ಸಂಬಂಧಪಟ್ಟಂತೆ ಬರುತ್ತೆ. 2ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದರೆ ಸೊ ಎರಡನೇದು ಮಾತ್ರ, ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗಿದೆ. ಯಾಕೆ ಅಂತ ಹೇಳಬೇಕಂದ್ರೆ 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕಾಗಲಿ ಅಥವಾ ಈ ಒಂದು ಚುನಾವಣೆಯಲ್ಲಿ ನಿಲ್ಲುವಂತಹ ಅಧಿಕಾರವಾಗಲಿ ಕೊಟ್ಟಿರಲಿಲ್ಲ. ಸೊ ಆ ಟೈಮಲ್ಲಿ ಈ ಒಂದು ಮಹಿಳೆಯರು ಯಾವ ರೀತಿಯಾಗಿ ತಮ್ಮ ಒಂದು ಇನ್ಕಮನ್ನು, ಎಜುಕೇಷನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಚರ್ಚೆ ಆಗಿತ್ತೇ ಹೊರತು ಅವರ ಮತದಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಲಿಲ್ಲ. ಆದರೆ 1935ರ ಹೊತ್ತಿಗೆ ಸೊ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನು ಒದಗಿಸಲಾಗಿದ್ದು ಅದು ಅಷ್ಟೇ ನಿಜ ಅಂತ ಹೇಳ್ಬೋದಾಗಿದೆ. ಸೊ 2.5% ಆಫ್ ಆ ಒಂದು ಟೈಮ್ನಲ್ಲಿ ಭಾರತೀಯ ಮಹಿಳೆಯರು ವೋಟನ್ನು ಮಾಡಲಿಕ್ಕೆ ಅಧಿಕಾರವನ್ನು ಕೊಡಲಾಗಿತ್ತು, ಅರ್ಹತೆಯನ್ನು ನೀಡಲಾಗಿತ್ತು. ಸೊ ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾಗಿದೆ. ಮುಂದಿನ ಪ್ರಶ್ನೆ. ವಿತ್ ರೆಫರೆನ್ಸ್ ಟು 8 ಆಗಸ್ಟ್ 1942 ಇನ್ ಇಂಡಿಯನ್ ಹಿಸ್ಟ್ರಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಭಾರತೀಯ ಇತಿಹಾಸದಲ್ಲಿ 8ನೇ ಆಗಸ್ಟ್ 1942ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೌದಾ? ಸೊ ಮೊದಲನೇದು AICC ಇಂದ ಕ್ವಿಟ್ ಇಂಡಿಯಾ ನಿರ್ಣಯ ಅಳವಡಿಸಿಕೊಳ್ಳಲಾಯಿತು.
ಎರಡನೇದು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನು ಒಳಗೊಂಡಂತೆ ವಿಸ್ತರಿಸಲಾಯಿತು. 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸಚಿವಾಲಯಗಳು ರಾಜೀನಾಮೆಯನ್ನು ನೀಡಿತು. 4ನೇದು ಕ್ರಿಪ್ಸ್ ಪೂರ್ಣ ಡೊಮಿನಿಯನ್ ಸ್ಥಾನಮಾನ ಹೊಂದಿರುವ ಭಾರತೀಯ ಒಕ್ಕೂಟವನ್ನು 2ನೇ ಮಹಾಯುದ್ಧ ಮುಗಿದ ತಕ್ಷಣ ಸ್ಥಾಪಿಸಲಾಗುವುದು ಎಂದು ಪ್ರಸ್ತಾಪ ಮಾಡಲಾಗಿತ್ತು. ಹಾಗಾದರೆ ಈ ಒಂದು ನಮ್ಮ 8ನೇ ಆಗಸ್ಟ್ 1942ಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕರೆಕ್ಟ್ ಆಗಿರೋದು ಆಪ್ಷನ್ ಎ. ಸೊ AICC ಇಂದ ಕ್ವಿಟ್ ಇಂಡಿಯಾ ನಿರ್ಣಯ ಅಳವಡಿಸಿಕೊಳ್ಳಲಾಯಿತು, ಅಡಾಪ್ಟೆಡ್ ಬೈ AICC. ಇದು ಸರಿಯಾದ ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಸಾಂಗ್ಸ್ ಫ್ರಾಮ್ ಪ್ರಿಸನ್, ಅ ಟ್ರಾನ್ಸ್ಲೇಷನ್ ಆಫ್ ಏನ್ಸಿಯಂಟ್ ಇಂಡಿಯನ್ ರಿಲಿಜಿಯಸ್ ಲಿರಿಕ್ಸ್ ಇನ್ ಇಂಗ್ಲಿಷ್. ಈ ಕೆಳಗಿನವರಲ್ಲಿ ಯಾರು ಪ್ರಾಚೀನ ಭಾರತೀಯ ಧಾರ್ಮಿಕ ಸಾಹಿತ್ಯದ ಅನುವಾದವನ್ನು ಇಂಗ್ಲಿಷ್ನಲ್ಲಿ ಹೊಂದಿದಂತಹ ಸಾಂಗ್ಸ್ ಫ್ರಾಮ್ ಪ್ರಿಸನ್ಸ್ಗೆ ಸಂಬಂಧ ಹೊಂದಿದ್ದಾರೆ? ಸೊ ಬಾಲ್ ಗಂಗಾಧರ್ ತಿಲಕ್ ಅವರು, ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ, ಸರೋಜಿನಿ ನಾಯ್ಡು. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾರು ಅಂತ ಹೇಳಬೇಕಂದ್ರೆ ಯಾರು? ಆಪ್ಷನ್ ಸಿ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಸೊ ಇದು ಸರಿಯಾದಂಥ ಉತ್ತರ ಅಂತ ಹೇಳ್ಬೋದಾಗಿದೆ ಈ ಒಂದು ಕೃತಿಗೆ ಸಂಬಂಧಪಟ್ಟಂತೆ. ಸೊ ಸಾಂಗ್ಸ್ ಫ್ರಾಮ್ ಪ್ರಿಸನ್ ಇದು ಇಂಡಿಯನ್ ಲಿರಿಕ್ಸ್ ಮೇಡ್ ವಿತ್ ಇನ್ ಜೇಲ್. ಯಾವಾಗ ಮಹಾತ್ಮ ಗಾಂಧೀಜಿಯವರು ಜೇಲ್ನಲ್ಲಿ ಇದ್ರಲ್ಲ, ಸೊ ಆ ಟೈಮಲ್ಲಿ ಇದನ್ನು ರೈಟ್ ಮಾಡಿರೋದು ಅಥವಾ ಬರೆದಿರೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ. With reference to medieval India, which one of the following is the correct sequence in ascending order in terms of size? ಹೌದಾ? ಸೊ ಮಧ್ಯಕಾಲೀನ ಭಾರತವನ್ನು ಉಲ್ಲೇಖಿಸಿ ಕೆಳಗಿನವುಗಳಲ್ಲಿ ಯಾವುದು ಗಾತ್ರದ ಆರೋಹಣ ಕ್ರಮದಲ್ಲಿ ಸರಿಯಾದ ಅನುಕ್ರಮವಾಗಿದೆ? ಸೊ ಇದು ಸುಬಾ ಅಂತ ಇದೆ, ಆದರೆ ನಮ್ಮ ಕನ್ನಡದಲ್ಲಿ ನೋಡಿದಾಗ ಸಭಾ ಅಂತ ನಾವು ನೋಡ್ತೀವಿ. ಆದರೆ ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಎರಡೂ ಕಡೆ ನೋಡಿದಾಗ ಸುಬಾ ಅಂತಲೇ ಇತ್ತು. ಸೊ ಅದಕ್ಕೆ ನಾನು ಕೂಡ ಬರೆದಿದ್ದೀನಿ ಸುಬಾ ಅಂತ. ಆದರೆ ಕನ್ನಡದಲ್ಲಿ ನೋಡಿದಾಗ ಸಭಾ ಅನ್ನೋದನ್ನು ನಾವು ನೋಡಿದ್ದೀವಿ. ಪರಗಣ ಸರ್ಕಾರ ಸಭಾ, ಸರ್ಕಾರ ಪರಗಣ ಸುಬಾ, ಸುಬಾ ಸರ್ಕಾರ ಪರಗಣ, ಪರಗಣ ಸುಬಾ ಸರ್ಕಾರ. ಹಾಗಾದರೆ ಯಾವ ಒಂದು ಸೀಕ್ವೆನ್ಸ್ ಕರೆಕ್ಟಾಗಿ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದದ್ದು ಆಪ್ಷನ್ ಎ, ಪರಗಣ ಸರ್ಕಾರ ಸುಬಾ. ಇಲ್ಲಿ ಸಭಾ ಸುಬಾ ಇದೆಯಲ್ಲ, ಇದು ಏನಾಗತ್ತೆ, ಸರಕಾರಗಳಾಗಿ ಡಿವೈಡ್ ಆಗತ್ತೆ. ಇಡೀ ಒಂದು ಸುಬಾ ಸರಕಾರಗಳಾಗಿ ಡಿವೈಡ್ ಆಗುತ್ತೆ. ಸರಕಾರಗಳು ಅಂತ ಹೇಳಬೇಕಂದ್ರೆ ಡಿಸ್ಟಿಕ್ ಅಥವಾ ಜಿಲ್ಲೆಗಳು ಅಂತ ಹೇಳ್ಬೋದು. ಇಲ್ಲಿ ಇದೆಯಲ್ಲ, ಪ್ರತಿಯೊಂದು ಈ ಒಂದು ನೋಡಿಕೊಳ್ಳುವಂತಹ ಅಧಿಕಾರಿಗಳು ಯಾರು? ಮಿಲಿಟರಿ ಆಫೀಸರ್ಗಳು ಇವುಗಳನ್ನು ನೋಡ್ಕೊಳ್ತಾ ಇದ್ದರು, ಪ್ರತಿಯೊಂದು ವಿಭಾಗಗಳನ್ನು. ಅವುಗಳನ್ನು ಚೀಫ್ ಶಿಕ್ದಾರ್ ಅಂತ ನಾವು ಕರಿತಾ ಇದ್ವಿ. ಪ್ರತಿಯೊಂದು ಸರ್ಕಾರ ಇದೆಯಲ್ಲ, ಮತ್ತೆ ಅದು ಪರಗಣಗಳಾಗಿ ಅಂದರೆ ಸಣ್ಣ ಸಣ್ಣ ಪರಗಣಗಳಾಗಿ ಅವುಗಳು ಡಿವೈಡ್ ಆಗ್ತಾ ಇತ್ತು. ಸೊ ಆ ಒಂದು ದೃಷ್ಟಿಯಿಂದ ನಾವು ನೋಡಿದರೆ ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ NCERT ಬುಕ್ನಲ್ಲಿ ಇದರ ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ. ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ಅಸೋಸಿಯೇಟೆಡ್ ಆಸ್ ಸೆಕ್ರೆಟರಿ ವಿತ್ ಹಿಂದೂ ಫೀಮೇಲ್ ಸ್ಕೂಲ್ ವಿಚ್ ಲೇಟರ್ ಕೇಮ್ ಟು ಬಿ ನೋನ್ ಆಸ್ ಬೇತುನಾ ಫೀಮೇಲ್ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾರು ಕಾರ್ಯದರ್ಶಿಯಾಗಿ ಹಿಂದೂ ಸ್ತ್ರೀ ಶಾಲೆಯೊಂದಿಗೆ ಸಂಬಂಧ ಹೊಂದಿದ್ದರು, ನಂತರ ಅದನ್ನು ಬೇಚೂನ್ ಸ್ತ್ರೀ ಶಾಲೆ ಎಂದು ಕರೆಯಲಾಯಿತು? ಸೊ ಅನ್ನಿ ಬೆಸೆಂಟ್, ದೇಬೇಂದ್ರನಾಥ್ ಟ್ಯಾಗೋರ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮತ್ತು ಸರೋಜಿನಿ ನಾಯ್ಡು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆಪ್ಷನ್ ಸಿ. ಈ ಕಾಲೇಜ್ ಇದೆಯಲ್ಲ, ಪ್ರಮುಖವಾಗಿ ಜಾನ್ ಇಲಿಯಟ್ ಡ್ರಿಂಕ್ ವಾಟರ್ ಬೇತೂನ್. ಸೊ ಅದನ್ನು ಇದರ ಒಂದು ಒರಿಜಿನ್ ಅಂತ ನಾವು ಹೇಳ್ಬೋದಾಗಿದೆ. 1849ರಲ್ಲಿ ಸೊ ಇದು ಹಿಂದೂ ಫೀಮೇಲ್ ಸ್ಕೂಲ್ ಆಗಿ ಪ್ರಾರಂಭವಾಗಿದ್ದರೂ ಕೂಡ 1856ರ ಹೊತ್ತಿಗೆ ಇದನ್ನು ಮರುನಾಮಕರಣ ಮಾಡಲಾಯಿತು. ಏನಂತ? ಬೇತೂನ್ ಸ್ಕೂಲ್ ಅಂತ ಮರುನಾಮಕರಣ ಮಾಡಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರು ಅಂತ ಹೇಳಬೇಕಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಮುಂದಿನ ಪ್ರಶ್ನೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಕೊಲೋನಿಯಲ್ ಇಂಡಿಯಾ, ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್ ಆ್ಯಂಡ್ ಗುರುಬಕ್ಷ್ ಸಿಂಗ್ ಧಿಲ್ಲೋನ್ ಆರ್ ರಿಮೆಂಬರ್ಡ್ ಆಸ್. ವಸಾಹತುಶಾಹಿ ಭಾರತದ ಸಂದರ್ಭದಲ್ಲಿ ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್ ಮತ್ತು ಗುರುಬಕ್ಷ್ ಸಿಂಗ್ ಧಿಲ್ಲೋನ್ ಅವರನ್ನು ಸೊ ಯಾವ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲಾಗತ್ತೆ ಅಥವಾ ಅವರು ರಿಲೇಟೆಡ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯ ನಾಯಕರಾಗಿ, 1946ರ ಮಧ್ಯಂತರ ಸರ್ಕಾರದ ಸದಸ್ಯರಾಗಿ, ಸಂವಿಧಾನ ಸಭೆಯಲ್ಲಿ ಕರಡು ಸಮಿತಿಯ ಸದಸ್ಯರಾಗಿ,
ಆಜಾದ್ ಹಿಂದ್ ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿ. ಸೊ ಹಾಗಾದರೆ ಯಾವ ಒಂದು ಇದರಿಂದ ನಾವು ಇವರನ್ನು ನೆನಪು ಮಾಡ್ಕೋತೀವಿ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಆಜಾದ್ ಹಿಂದ್ ಫೌಜ್ ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿ ಅಂತ ನಾವು ಹೇಳ್ಬೋದು. ಸೊ ನವಂಬರ್ 1945ನಿಂದ ಮೇ 1946ನವರೆಗೆ ಪ್ರಮುಖವಾಗಿ ರೆಡ್ ಫೋರ್ಟ್ ಡೆಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಸಂದರ್ಭ ಅಂತ ಹೇಳ್ಬೋದಾಗಿದೆ. ಸೊ ಅಲ್ಲಿ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿ ಈ ಮೂವರನ್ನು ನಾವು ಏನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹೈದರಾಬಾದ್ ರಾಜ್ಯದಿಂದ ನಿಜಾಮತ್ ಆಫ್ ಅರ್ಕೋಟ್ನ ಉದಯವಾಯಿತು. ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಸಾಮ್ರಾಜ್ಯ ಉದಯವಾಯಿತು. ರೋಹಿಲ್ಖಂಡ್ ರಾಜ್ಯವನ್ನು ಅಹಮದ್ ಶಾ ದುರಾನಿ ಆಕ್ರಮಿಸಿಕೊಂಡ ಪ್ರದೇಶದಿಂದ ರಚಿಸಲಾಯಿತು. ಸೊ ಕೊಟ್ಟಂತಹ 3 ಸ್ಟೇಟ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಪ್ಷನ್ 1, ಆಪ್ಷನ್ ಎ 1 ಮತ್ತು 2 ಸರಿಯಾದಂಥ ಒಂದು ಉತ್ತರ. ಸೊ ಹೈದರಾಬಾದ್ ಡೆಕ್ಕನ್ ಇದೆಲ್ಲ ಪ್ರಮುಖವಾಗಿ ನಿಜಾಮ್ ಆಫ್ ಹೈದರಾಬಾದ್ನ ಅಂಡರ್ನಲ್ಲಿ ಇತ್ತು. ಸೊ ಆ ಒಂದು ದೃಷ್ಟಿಯಿಂದ ಯಾವುದು ಆಪ್ಷನ್ 1 ಕರೆಕ್ಟ್ ಆಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ 1 ಮತ್ತು 2 ಮಾತ್ರ ಕರೆಕ್ಟ್, ಆಪ್ಷನ್ 3 ತಪ್ಪಾಗಿದೆ ಅಂತ ಹೇಳ್ಬೋದಾಗಿದೆ. ಸೊ ರೋಹಿಲ್ಖಂಡ್ ಅಂತೂ ನಿಮಗೆ ಗೊತ್ತೇ ಇದೆ, ಮೊಘಲ್ ಸಾಮ್ರಾಜ್ಯದ ಪತನದ ನಂತರ ಆ ಒಂದು ಟೈಮ್ನಲ್ಲಿ ರೋಹಿಲ್ಖಂಡನ್ನು ನಾವು ನೋಡ್ಬೋದು. ಸೊ ಆದರೆ ಇಲ್ಲಿ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಜಂತಾ ಗುಹೆಗಳು ವಾಗೋರಾ ನದಿಯ ಕಣಿವೆಯಲ್ಲಿದೆ. ಸಾಂಚಿ ಸ್ತೂಪವು ಚಂಬಲ್ ನದಿಯ ಕಣಿವೆಯಲ್ಲಿದೆ. ಪಾಂಡುಲೇನಾ ಗುಹೆ ದೇವಸ್ಥಾನ ನರ್ಮದಾ ನದಿಯ ಕಣಿವೆಯಲ್ಲಿ ಇದೆ. ಅಮರಾವತಿ ಸ್ತೂಪ ಗೋದಾವರಿ ನದಿಯ ಕಣಿವೆಯಲ್ಲಿ ಇದೆ. ಹೌದಾ? ಸೊ ಹಾಗಾದರೆ 4 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥದ್ದು ಅಜಂತಾ ಗುಹೆಗಳು ವಾಗೋರಾ ನದಿಯ ಕಣಿವೆಯಲ್ಲಿ ಇರುವಂಥದ್ದು ಕರೆಕ್ಟ್ ಆಗಿದೆ. ಅಜಂತಾ ಗುಹೆಗಳು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬುದ್ಧಿಸ್ಟರಿಗೆ ಸಂಬಂಧಪಟ್ಟಂತಹ ರಾಕ್ ಕಟ್ ಗುಹೆಗಳನ್ನು ನಾವಲ್ಲಿ ನೋಡ್ಬೋದಾಗಿದೆ. ಮೊನೆಸ್ಟ್ರೀಸ್ಗಳನ್ನು ನೋಡ್ಬೋದಾಗಿದೆ. ಸೊ ಮಹಾರಾಷ್ಟ್ರದಲ್ಲಿ ಇರುವಂತಹ ಅಜಂತಾ ಕೇವ್ಸ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹೌದಾ? ಸೊ ಇಲ್ಲಿ ಆಪ್ಷನ್ ಎ ಮಾತ್ರ ಕನ್ಸಿಡರ್ ಮಾಡ್ಬೋದು. ಉಳಿದ ಒಂದು ಆಪ್ಷನ್ಗಳು ಇಲ್ಲಿ ಕರೆಕ್ಟಾಗಿ ಇಲ್ಲ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫೆಬ್ರವರಿ 21ರಂದು ಯುನಿಸೆಫ್ನಿಂದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಘೋಷಿಸಲಾಗಿದೆ. ಪಾಕಿಸ್ತಾನದ ಸಂವಿಧಾನ ರಚನಾ ಸಭೆಯಲ್ಲಿ ಬಂಗಾಳಿಯನ್ನು ರಾಷ್ಟ್ರೀಯ ಭಾಷೆಗಳಲ್ಲಿ ಸೇರಿಸಬೇಕು ಎಂಬ ಬೇಡಿಕೆಯನ್ನು ಮಾಡಲಾಗಿತ್ತು. ಸೊ 2 ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸ್ಟೇಟ್ಮೆಂಟ್ಗಳು ಆಗಿದೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ? ಸೊ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ 2 ಕೂಡ ಕರೆಕ್ಟ್ ಆಗಿದೆ. ಸೊ ಯುನಿಸೆಫ್ ಇದೆಯಲ್ಲ, ಫೆಬ್ರವರಿ 21 ಸೊ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅನ್ನಾಗಿ ಅದು ಘೋಷಣೆ ಮಾಡಿತ್ತು. ಸೊ ಅದೇ ರೀತಿಯಾಗಿ ಬಂಗಾಳಿಯನ್ನು ರಾಷ್ಟ್ರೀಯ ಭಾಷೆಗಳಲ್ಲಿ ಸೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ನಾವು ನೋಡಿದ್ವಿ. ಸೊ ಆ ಒಂದು ದೃಷ್ಟಿಯಿಂದ 2 ಕೂಡ ಕರೆಕ್ಟ್ ಆಗಿದೆ. ಯುನೆಸ್ಕೋ ಇದೆಯಲ್ಲ, ತನ್ನ ಒಂದು ಸಾಮಾನ್ಯ ಸಭೆಯಲ್ಲಿ ಸುಮಾರು ಇದು ಅಪ್ರೂವ್ ಮಾಡಿದ್ದು 1999ರಲ್ಲಿ ಅಂತ ಹೇಳ್ಬೋದು. ಆದರೆ ಫೈನಲ್ ಆಗಿ ಈ ಒಂದು 21 ಫೆಬ್ರವರಿಯನ್ನು ಆ ಒಂದು ವರ್ಷದಲ್ಲಿ ಅಂದರೆ 2000ನೇ ವರ್ಷದಲ್ಲಿ ಇದನ್ನು ಘೋಷಣೆ ಮಾಡಿದ್ದು ಈ ಒಂದು ಯುನಿಸೆಫ್ ಅಂತ ಹೇಳ್ಬೋದಾಗಿದೆ. ಹೌದಾ? ನೆಕ್ಸ್ಟ್ ನೋಡೋಣ ಮುಂದಿನ ಒಂದು ಪ್ರಶ್ನೆಯನ್ನು. ವಿತ್ ರೆಫರೆನ್ಸ್ ಟು ಚೌಸಾತ್ ಯೋಗಿನಿ ಟೆಂಪಲ್ ಸಿಚುವೇಟೆಡ್ ನಿಯರ್ ಮೊರೆನಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಮೊರೆನಾ ಬಳಿಯ ಚೌಸಾತ್ ಯೋಗಿನಿ ದೇವಸ್ಥಾನವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಯಾವುದು? ಕಚ್ಚಪ್ಪಘಾಟ್ ಇದು ಸ್ವಲ್ಪ ತಪ್ಪಾಗಿದೆ. ಕಚ್ಚಪ್ಪಘಾಟ್ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವೃತ್ತಾಕಾರದ ದೇವಸ್ಥಾನ ಆಗಿದೆ. 2ನೇದು, ಇದು ಭಾರತದಲ್ಲಿ ನಿರ್ಮಿಸಲಾದ ಏಕೈಕ ವೃತ್ತಾಕಾರದ ದೇವಸ್ಥಾನವಾಗಿದೆ. ಈ ಪ್ರದೇಶದಲ್ಲಿ ವೈಷ್ಣವ ಆರಾಧನಾ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿತ್ತು. ಇದರ ವಿನ್ಯಾಸವು ಜನಪ್ರಿಯ ನಂಬಿಕೆಗೆ
ಇದರ ವಿನ್ಯಾಸವು ಜನಪ್ರಿಯ ನಂಬಿಕೆಗೆ ಕಾರಣವಾಯಿತು. ಇದು ಭಾರತೀಯ ಸಂಸತ್ ಭವನಕ್ಕೆ ಸ್ಫೂರ್ತಿಯ ಮೂಲವಾಗಿತ್ತು. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಯಾವ ಒಂದು ಹೇಳಿಕೆಗಳು ಕರೆಕ್ಟ್ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಹಾಗಾದರೆ ಈ ಒಂದು ಟೆಂಪಲ್ಗೆ ಸಂಬಂಧಪಟ್ಟಂತೆ ಸರಿಯಾಗೋದು ಯಾವುದು? ಆಪ್ಷನ್ ಸಿ 1 ಮತ್ತು 4 ಸರಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೌಸಾತ್ ಯೋಗಿನಿ ಟೆಂಪಲ್ ಇದೆಯಲ್ಲ, ಇದು ಮಿಥಾಯ್ಲಿ ವಿಲೇಜ್ ಅಥವಾ ಮಿತಾವಲಿ ಅಂತ ಕೂಡ ಆ ಒಂದು ಹಳ್ಳಿಯನ್ನು ಕರಿತೀವಿ. ಮೊರೆನಾ ಡಿಸ್ಟಿಕ್ನಿಂದ 40 ಕಿಲೋಮೀಟರ್ ದೂರದಲ್ಲಿ ಗ್ವಾಲಿಯರ್ನಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಅದಷ್ಟೇ ಅಲ್ಲ, ಇಲ್ಲಿ 4ನೇ ಸ್ಟೇಟ್ಮೆಂಟ್, ಇದರ ವಿನ್ಯಾಸ ಜನಪ್ರಿಯ ನಂಬಿಕೆಗೆ ಕಾರಣವಾಯಿತು. ಇದು ಭಾರತೀಯ ಸಂಸತ್ ಭವನಕ್ಕೆ ಸ್ಫೂರ್ತಿಯ ಮೂಲವಾಗಿತ್ತು. ಸೊ ಈ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಸೊ ಇದು ಇದೆಲ್ಲ ಎಕ್ಸ್ಟ್ರೀಮ್ಲಿ ಸರ್ಕ್ಯುಲರ್ ಇನ್ ಶೇಪ್ ವಿತ್ ರೇಡಿಯಸ್ ಆಫ್ 170 ಫೀಟ್ ಅಂತ ಹೇಳ್ಬೋದು. ಎಕ್ಸ್ಟರ್ನಲಿ ಅಂದರೆ ಹೊರಭಾಗದಲ್ಲಿ ಮಾತ್ರ ಇದು ವೃತ್ತಾಕಾರದಲ್ಲಿ ಇದೆ, ಆದರೆ ಒಳಭಾಗದಲ್ಲಿ ಸಂಬಂಧಪಟ್ಟಂತೆ ಬೇರೆ ಬೇರೆ ಚೇಂಬರ್ಸ್ಗಳನ್ನು ಇದು ಒಳಗೊಂಡಿರೋದ್ರಿಂದ ಇಲ್ಲಿ ಯಾವ ಹೇಳಿಕೆಗಳು ಕರೆಕ್ಟ್ ಆಗಿದೆ? 1 ಮತ್ತು 4ನೇ ಹೇಳಿಕೆಗಳು. ಆಪ್ಷನ್ ಸಿ ಮಾತ್ರ ಇಲ್ಲಿ ಸರಿಯಾದ ಉತ್ತರ. Which one of the following ancient towns is well known for its elaborate system of water harvesting and management by building a series of dams and channelizing water into connected reservoirs ಅಂತ ಇದೆ. ಈ ಕೆಳಗಿನ ಯಾವ ಪ್ರಾಚೀನ ನಗರವು ಮುಂದುವರಿದ ನೀರಿನ ಕೊಯ್ಲು ಮತ್ತು ನಿರ್ವಹಣಾ ವ್ಯವಸ್ಥೆಗೆ ಪ್ರಸಿದ್ಧವಾಗಿದೆ? ಅಲ್ಲಿ ಸರಣಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಮತ್ತು ಕಾಲುವೆಗಳ ಮೂಲಕ ನೀರನ್ನು ಸಂಬಂಧಿತ ಜಲಾಶಯಗಳಿಗೆ ಹರಿಸಲಾಯಿತು. ದೊಲವೀರ, ಕಾಲಿಬಂಗನ್, ರಾಕಿಗರಿ, ರೋಪಾರ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ದೊಲವೀರ, ಆಪ್ಷನ್ ಎ ಇದೆ ಅಲ್ಲ, ಅದು ಕರೆಕ್ಟ್ ಆಗಿದೆ. ಹೌದಾ? ಮುಂದಿನ ಪ್ರಶ್ನೆಗೆ ಹೋಗೋಣ. In the first quarter of 17th century, in which of the following was where the factory or factories of the English East India Company located? 17ನೇ ಶತಮಾನದ ಮೊದಲ ತ್ರೈಮಾಸಿಕದಲ್ಲಿ ಈ ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗಳ ಕಾರ್ಖಾನೆಗಳು ಎಲ್ಲಿತ್ತು ಅಂತ ಕೇಳ್ತಾ ಇದ್ದಾರೆ. ಭರೂಚ್, ಚಿಕಾಗೋಲ್, ತ್ರೈಚಿನೋಪಾಲಿ ಅಂತ ಇದೆ. ಹಾಗಾದರೆ ಯಾವುದು? ತ್ರಿಚಿನೋಪಾಲಿ ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂತ ಹೇಳಬೇಕಾಗಿದೆ? 1 ಮಾತ್ರ, 1 ಮತ್ತು 2, 3 ಮಾತ್ರ, 2 ಮತ್ತು 3 ಸರಿಯಾದ ಉತ್ತರ. 1ನೇದು ಮಾತ್ರ ಕರೆಕ್ಟ್ ಆಗಿದೆ. 1623ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಅದು ತನ್ನ ಒಂದು ಫ್ಯಾಕ್ಟ್ರಿಯನ್ನು ಸೂರತ್, ಭರೋಚ್, ಅಹಮದಾಬಾದ್, ಆಗ್ರಾ ಮತ್ತು ಮಚುಲಿಪಟ್ಟಣಂದಲ್ಲಿ ಸ್ಥಾಪನೆ ಮಾಡುತ್ತೆ. ಸೊ 1625ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಸೂರತ್ನಲ್ಲಿ ಈ ಒಂದು ತನ್ನ ಒಂದು ವೈಭವಯುತವಾದಂತಹ ಫ್ಯಾಕ್ಟ್ರಿಯನ್ನು ನೆಲೆ ಮಾಡಲಿಕ್ಕೆ ಅದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ದೃಷ್ಟಿಯಿಂದ ಭರೂಚ್ ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರ. ಫ್ರಮ್ ದ ಡೆಕ್ಲೈನ್ ಆಫ್ ಗುಪ್ತಾಸ್ ಅಂಟಿಲ್ ದ ರೈಸ್ ಆಫ್ ಹರ್ಷವರ್ಧನ ಇನ್ ದ ಅರ್ಲಿ 17th century, ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಡಮ್ಸ್ ವೇರ್ ಹೋಲ್ಡಿಂಗ್ ಪವರ್ ಇನ್ ನಾರ್ದರ್ನ್ ಇಂಡಿಯಾ? ಗುಪ್ತ ವಂಶದ ಅವನತಿಯಿಂದ ಹಿಡಿದು 7ನೇ ಶತಮಾನದ ಆರಂಭದವರೆಗೆ, ಹರ್ಷವರ್ಧನನ ಉದಯದವರೆಗೆ ಉತ್ತರ ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಆಳ್ವಿಕೆ ನಡೆಸಿತು ಅಂತ. ಸೊ ಮಗಧದ ಗುಪ್ತರು, ಮಾಳವದ ಪರಮಾರರು, ಯಾವುದು ಥಾನೇಸರ ಪುಷ್ಯಭೂತಿ, ಮತ್ತು ಕನೋಜದ ಮೌಖಾರಿಗಳು, ದೇವಗಿರಿಯ ಯಾದವರು, ಬಲ್ಲಭಿಯ ಮೈತ್ರಕರು ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಪ್ರಕಾರ ಯಾವುದ್ಯಾವುದು ಅಂತ ಹೇಳಬೇಕಂದ್ರೆ 1, 3, 4, 6 ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡೋಣ. ಅಕಾರ್ಡಿಂಗ್ ಟು ಪೋರ್ಚುಗೀಸ್ ರೈಟರ್ ನ್ಯೂನಿಶ್, ದ ವಿಮೆನ್ ಇನ್ ವಿಜಯನಗರ ಎಂಪೈರ್ ವೇರ್ ಎಕ್ಸ್ಪರ್ಟ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಏರಿಯಾಸ್? ಪೋರ್ಚುಗೀಸ್ ಬರಹಗಾರ ನ್ಯೂನಿಶ್ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಮಹಿಳೆಯರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದರು? ಕುಸ್ತಿ, ಜ್ಯೋತಿಷ್ಯ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಭವಿಷ್ಯ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ 1, 2, 3, 4. ಸೊ 4 ಆಪ್ಷನ್ಗಳು ಕರೆಕ್ಟ್ ಆಗಿದೆ. ಸೊ ಆ ಒಂದು ಟೈಮಲ್ಲಿ ವಿಮೆನ್ ಈ 4 ಒಂದು ಕಲೆಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ಮಂದನಪಲ್ಲೆ ಆಫ್ ಆಂಧ್ರ ಪ್ರದೇಶ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್?
ಆಂಧ್ರ ಪ್ರದೇಶದ ಮದನಪಲ್ಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪಿಂಗಾಳಿ ವೆಂಕಯ್ಯ ಅವರು ಭಾರತದ ರಾಷ್ಟ್ರೀಯ ತ್ರಿವರ್ಣ ಧ್ವಜವನ್ನು ಇಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಇಲ್ಲಿಂದ ಆಂಧ್ರ ಪ್ರದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪಟ್ಟಾಭಿ ಸೀತಾರಾಮಯ್ಯ ಮುನ್ನಡೆಸಿದ್ರು. ಮೂರನೇ ಸ್ಟೇಟ್ಮೆಂಟ್, ರವೀಂದ್ರನಾಥ್ ಟ್ಯಾಗೋರ್ ಇಲ್ಲಿ ರಾಷ್ಟ್ರಗೀತೆಯನ್ನು ಬಾಂಗ್ಲಾದಿಂದ ಇಂಗ್ಲಿಷ್ಗೆ ಅನುವಾದಿಸಿದ್ರು. ನಾಲ್ಕನೇದು, ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಅಲ್ಕಾಟ್ ಮೊದಲು ಥಿಯೋಸಾಫಿಕಲ್ ಸೊಸೈಟಿಯ ಪ್ರಧಾನ ಕಚೇರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಹಾಗಾದರೆ ಆಂಧ್ರ ಪ್ರದೇಶದ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಸಿ ಇದೆಯಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ರಾಷ್ಟ್ರಗೀತೆಯನ್ನು ಬಾಂಗ್ಲಾದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ನಮ್ಮ ಒಂದು ನ್ಯಾಷನಲ್ ಆ್ಯಂಥೆಮನ್ನು 1911ರಲ್ಲಿ ಈ ಒಂದು ಆ್ಯನ್ಯುವಲ್ ಸೆಷನ್, ನಮ್ಮ ರಾಷ್ಟ್ರೀಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಲ್ಕತ್ತಾ ಸೆಷನ್ನಲ್ಲಿ ಹಾಡಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನ್ ಸಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬಾಂಗ್ಲಾದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದಂಥ ಒಂದು ಸ್ಥಳ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಸೊ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹಿಸ್ಟಾರಿಕಲ್ ಪ್ಲೇಸ್, ವೆಲ್ ನೋನ್ ಫಾರ್. ಹೊಂದಿಸಿ ಅಲ್ಲ, ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳ್ಬೋದು. ಸೊ ಜೋಡಿಗಳನ್ನು ಪರಿಗಣಿಸಿ. ಚಾರಿತ್ರಿಕ ಸ್ಥಳಗಳು ಮತ್ತು ಖ್ಯಾತಿಗೆ ಕಾರಣ ಕೊಟ್ಟಿದ್ದಾರೆ ಅವರು. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಈ ಕಡೆ ಐತಿಹಾಸಿಕ ಅಥವಾ ಚಾರಿತ್ರಿಕ ಸ್ಥಳಗಳು, ಈ ಕಡೆ ಖ್ಯಾತಿಗೆ ಕಾರಣ. ಬುರ್ಜ್ ಹೋಮ್ ಕಲ್ಲಿನ ಶಿಲ್ಪಕಲೆಯ ದೇವಸ್ಥಾನ. ಚಂದ್ರಕೇತುಗಢ್ ಟೆರಾಕೋಟಾ ಕಲೆ. ಗಣೇಶ್ವರ ತಾಮ್ರದ ಕಲಾಕೃತಿಗಳು. ಸೊ ಹಾಗಾದರೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರೋದು 2 ಮತ್ತು 3ನೇದು ಮಾತ್ರ ಅನ್ನೋದು ಕರೆಕ್ಟ್ ಆಗಿದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್. ಓಕೆ, ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ತಮಿಷ್ ಆಳ್ವಿಕೆಯಲ್ಲಿ ಚಂಗೀಸ್ ಖಾನ್ ಪರಾರಿಯಾದ ಕ್ವಾರಿಜ್ಮಾ ರಾಜಕುಮಾರನನ್ನು ಹುಡುಕಲು ಸಿಂಧು ನದಿಯನ್ನು ತಲುಪಿದ. ಹೌದಾ? ಮೊದಲನೇ ಸ್ಟೇಟ್ಮೆಂಟ್. ಎರಡನೇದು, ಮಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆಯಲ್ಲಿ ತೈಮೂರ್ ಮುಲ್ತಾನವನ್ನು ವಶಪಡಿಸಿಕೊಂಡು ಸಿಂಧು ನದಿಯನ್ನು ದಾಟಿದ್ದ. ವಿಜಯನಗರ ಸಾಮ್ರಾಜ್ಯದ 2ನೆಯ ದೇವರಾಯನ ಆಳ್ವಿಕೆಯಲ್ಲಿ ವಾಸ್ಕೋಡ ಗಾಮ ಕೇರಳದ ತೀರವನ್ನು ತಲುಪಿದ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಇಲ್ಲಿ ಸರಿಯಾಗಿರೋದು ಆಪ್ಷನ್ ಎ ಮಾತ್ರ ಅನ್ನೋದು ಕರೆಕ್ಟ್ ಆಗಿದೆ. ಹೌದಾ? ಸೊ ಯಾವುದು? ಇಲ್ತಮಿಷ್ ಆಳ್ವಿಕೆಯಲ್ಲಿ ಚಂಗೀಸ್ ಖಾನ್ ಪರಾರಿಯಾದ ಕ್ವಾರಿಜ್ಮಾ ರಾಜ್ಕುಮಾರನನ್ನು ಹುಡುಕಲು ಸಿಂಧೂ ನದಿಯನ್ನು ತಲುಪಿದ್ದ. ಇದು ಕರೆಕ್ಟ್ ಆದಂಥ ಒಂದು ಆನ್ಸರ್. ಸೊ ಡೀಟೇಲ್ ಆಗಿ ನನಗೆ ಸೋರ್ಸ್ ಸಿಕ್ಕಾಗ ಜಾಸ್ತಿ ನಾನು ಹೇಳ್ತೀನಂತೆ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಜೆಸ್ಯೂಟ್ ಯೂನಿಯನ್ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಸಂತ ಫ್ರಾನ್ಸಿಸ್ ಸೇವಿಯರ್ ಗೋವಾದಲ್ಲಿ ನಿಧನರಾದರು ಮತ್ತು ಆತನ ಗೌರವದಾಯಕವಾಗಿ ಒಂದು ಚರ್ಚ್ ನಿರ್ಮಿಸಲಾಗಿದೆ. ಸಂತ ಫ್ರಾನ್ಸಿಸ್ ಸೇವಿಯರ್ ಹಬ್ಬವನ್ನು ಪ್ರತಿ ವರ್ಷ ಗೋವಾದಲ್ಲಿ ಆಚರಿಸಲಾಗುತ್ತೆ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಇವರಿಗೆ ಸಂಬಂಧಪಟ್ಟಂತೆ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾಗಿರೋದು ಆಪ್ಷನ್ ಸಿ, 1 ಮತ್ತು 3 ಮಾತ್ರ ಕರೆಕ್ಟ್ ಆಗಿ ಇರುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಇತಿಹಾಸವನ್ನು ಉಲ್ಲೇಖಿಸಿ. ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಮಿತಾಕ್ಷರವು ಮೇಲ್ಜಾತಿಯ ನಾಗರಿಕ ಕಾನೂನು ಮತ್ತು ದಯಾಭಾಗವು ಕೆಳಜಾತಿಯ ನಾಗರಿಕ ಕಾನೂನಾಗಿತ್ತು. ಮಿತಾಕ್ಷರ ವ್ಯವಸ್ಥೆಯಲ್ಲಿ ಪುತ್ರರು ತಮ್ಮ ತಂದೆಯ ಜೀವಿತಾವಧಿಯಲ್ಲಿ ಮಾತ್ರ ಆಸ್ತಿಯ ಮೇಲೆ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು. ಆದರೆ ದಯಾಭಾಗ ವ್ಯವಸ್ಥೆಯಲ್ಲಿ ತಂದೆಯ ಮರಣದ ನಂತರವೇ ಪುತ್ರರು ಆಸ್ತಿಯ ಮೇಲೆ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು. ಮಿತಾಕ್ಷರ ವ್ಯವಸ್ಥೆಯು ಒಂದು ಕುಟುಂಬದ ಪುರುಷ ಸದಸ್ಯರ ಆಸ್ತಿ ವಿಷಯಗಳ ಬಗ್ಗೆ ಮಾತ್ರ ವ್ಯವಹರಿಸುತ್ತದೆ. ಆದರೆ ದಯಭಾಗ ವ್ಯವಸ್ಥೆಯು ಒಂದು ಕುಟುಂಬದ ಪುರುಷ ಮತ್ತು ಮಹಿಳಾ ಸದಸ್ಯರ ಆಸ್ತಿ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ಅಥವಾ ವ್ಯವಹರಿಸುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಒಂದು ಉತ್ತರ ಈ ಒಂದು ಮಿತಾಕ್ಷರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಯಾವುದು? ಆಪ್ಷನ್ ಬಿ, 2ನೇದು ಮಾತ್ರ ಕರೆಕ್ಟ್ ಆಗಿದೆ. ಮಿತಾಕ್ಷರ ಮತ್ತು ಈ ದಯಾಭಾಗಕ್ಕೆ ಸಂಬಂಧಪಟ್ಟಂತೆ. ಸೊ ದಯಾಭಾಗ್ ಮತ್ತು ಮಿತಾಕ್ಷರ ಇದು 2 ಸ್ಕೂಲ್ ಆಫ್ ಲಾ, 2 ರೀತಿಯಾದಂತಹ ಕಾನೂನು ಶಾಲಾಗಳು
ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮ್ಲಿ, ಏನು ಅವಿಭಾಜಿತ ಫ್ಯಾಮ್ಲಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನಿಗೆ ಈ ಎರಡೂ ಶಾಲಾ ವ್ಯವಸ್ಥೆಗಳು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಮಾತ್ರ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಇರುವಂಥದ್ದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಅ ನ್ಯಾಚುರಲ್ ಮಾಸ್ಕಿಟೋ ರೆಪೆಲೆಂಟ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೈಸರ್ಗಿಕ ಸೊಳ್ಳೆ ನಿವಾರಕ ತಯಾರಿಕೆಯಲ್ಲಿ ಬಳಸಲಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಹುಲ್ಲು, ಕಾಂಗ್ರೆಸ್ ಗ್ರಾಸ್, ಎಲಿಫೆಂಟ್ ಗ್ರಾಸ್, ಲೆಮನ್ ಗ್ರಾಸ್, ನಟ್ ಗ್ರಾಸ್ ಅಂತ ಇದೆ. ಸೊ ಇಲ್ಲಿ ಬಳಕೆ ಮಾಡುವಂತಹ ಈ ಒಂದು ಹುಲ್ಲು ಯಾವುದು ಅಂತ ಹೇಳಬೇಕಂದ್ರೆ, ಓಕೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ನಿಂಬೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಇದೆಯಲ್ಲ ಸರಿಯಾದ ಉತ್ತರ. ಸೊ ಇದೊಂದು ನ್ಯಾಚುರಲ್ ಮಾಸ್ಕಿಟೋ ರೆಪೆಲೆಂಟ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿಂದು ಕನ್ಸಿಡರ್ ದ ಫಾಲೋವಿಂಗ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್. ಈ ಕೆಳಗಿನ ರೀತಿಯ ಜೀವಿಗಳನ್ನು ಪರಿಗಣಿಸಿ. ಕಾಪಿಪಾಡ್, ಸೈನೋಬ್ಯಾಕ್ಟೀರಿಯಾ, ಡಯಾಟಮ್ಸ್ ಮತ್ತು ಫೋರೋಮಿನಿಫೆರಾ ಅಂತ ಇದೆ. ಮೇಲಿನ ಯಾವ ಜೀವಿಗಳು ಸಾಗರಗಳ ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಉತ್ಪಾದಕರು ಆಗಿದ್ದಾರೆ ಅಂತ? ಸೊ ಇಲ್ಲಿ ಸರಿಯಾದಂಥ ಉತ್ತರ 2 and 3. ಸೈನೋಬ್ಯಾಕ್ಟೀರಿಯಾ ಮತ್ತು ಡಯಾಟಮ್ಸ್ ಮಾತ್ರ ಈ ಒಂದು ಪ್ರಾಥಮಿಕ ಉತ್ಪಾದಕರು, ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಉತ್ಪಾದಕರು. ಕಾಪಿಪಾಡ್ಸ್ ಅವರು ಇದ್ದಾರಲ್ಲ, ಸೆಕೆಂಡರಿ ಪ್ರೊಡ್ಯೂಸರ್ಸ್ ಆಗಿದ್ದಾರೆ ನಮ್ಮ ಒಂದು ವರ್ಲ್ಡ್ ಓಷನ್ಗೆ ಸಂಬಂಧಪಟ್ಟಂತೆ. ಸೊ ಅದೇ ರೀತಿಯಾಗಿ ಸೈನೋಬ್ಯಾಕ್ಟೀರಿಯಾ ನಮ್ಮ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಯಾವ ಎನ್ವೈರ್ಮೆಂಟ್, ಅಕ್ವಾಟಿಕ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ಸಾಗರ ಆಹಾರ ಸರಪಳಿಯಲ್ಲಿ ಕೇಳಿರೋದ್ರಿಂದ ಸೈನೋಬ್ಯಾಕ್ಟೀರಿಯಾ ಮತ್ತು ಡಯಾಟಮ್ಸ್ ಮಾತ್ರ ಸರಿಯಾದಂತಹ ಉತ್ತರ, ಆಪ್ಷನ್ ಬಿ. ಕನ್ಸಿಡರ್ ದ ಫಾಲೋವಿಂಗ್ ಅನಿಮಲ್ಸ್. ಈ ಕೆಳಗಿನ ಪ್ರಾಣಿಗಳನ್ನು ಪರಿಗಣಿಸಿ. ಮುಳ್ಳುಹಂದಿ, ಮಾರ್ಮೋಟ್ಸ್, ಪ್ಯಾಂಗೋಲಿನ್. ಮೇಲಿನ ಯಾವ ಜೀವಿಗಳು ತಮ್ಮ ದುರ್ಬಲ ಅಂಗಗಳನ್ನು ಪರಭಕ್ಷಗಳಿಂದ ಹಿಡಿಯುವ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ತಮ್ಮನ್ನು ಸುತ್ತುವ ಮೂಲಕ ರಕ್ಷಿಸಿಕೊಳ್ಳುತ್ತೆ? ಅಂದರೆ ಈಗ ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಈ ರೀತಿ ರೌಂಡ್ ಆಗಿಬಿಡುತ್ತಲ್ಲ, ಆ ಒಂದು ಪ್ರಾಣಿಗಳ ಪಟ್ಟಿಯಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವುದು ಆ ಒಂದು ಪ್ರಾಣಿ ಲಿಸ್ಟಲ್ಲಿ ಬರುತ್ತೆ ಅಂದರೆ ಆಪ್ಷನ್ ಡಿ 1 and 3. ಮುಳ್ಳು ಹಂದಿ ಮತ್ತು ಪ್ಯಾಂಗೋಲಿನ್ ಈ ಒಂದು ಸೆಲ್ಫ್ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ತಮ್ಮನ್ನು ತಾವು ಸುತ್ತುವರೆದು ಬಿಡುತ್ತೆ. ಸೊ ಮುಳ್ಳಿನಿಂದ ಕೂಡಿರೋದ್ರಿಂದ ತಮ್ಮನ್ನು ತಾವು ಸುತ್ತುವರೆದು ಬಿಡುತ್ತೆ ಅಂತ ಹೇಳ್ಬೋದು, ತಮ್ಮ ಭಾಗಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪರಭಕ್ಷ ಜೀವಿಗಳಿಂದ. ಸೊ 1 and 3 ಕರೆಕ್ಟ್. ಅರಣ್ಯಗಳ ಮೇಲಿನ ನ್ಯೂಯಾರ್ಕ್ ಘೋಷಣೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 2014ರಲ್ಲಿ ಇದನ್ನು ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಹವಾಮಾನ ಶೃಂಗಸಭೆಯಲ್ಲಿ ಅನುಮೋದಿಸಲಾಯಿತು. ಅರಣ್ಯದ ಅವನತಿಯನ್ನು ತಡೆಗಟ್ಟುವ ಟೈಮ್ಲೈನ್ ಬೆಂಬಲಿತ ಜಾಗತಿಕ ಪ್ರಯತ್ನವನ್ನು ಇದು ಒಳಗೊಂಡಿದೆ. ಟೈಮ್ಲೈನ್ ಬೆಂಬಲಿತ ಅಂತ ಹೇಳಬೇಕಂದ್ರೆ, ಈಗ ನೋಡಿ ಯಾವುದಾದ್ರೂ ಪ್ರೋಗ್ರಾಮ್ ಬಂದರೆ ಸೊ ಎಷ್ಟರ ಒಳಗಾಗಿ ನಾವು ಅಚೀವ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟ್ ಸೆಟ್ ಮಾಡ್ತೀವಲ್ವಾ, ಸೊ ಅದನ್ನು ಟೈಮ್ಲೈನ್ ಬೇಸ್ಡ್ ಅಂತ ಹೇಳ್ತೀವಿ. ಸೊ ಇದು ಕಾನೂನುಬದ್ಧ ಅಂತಾರಾಷ್ಟ್ರೀಯ ಘೋಷಣೆಯಾಗಿದೆ. ಇದು ಸರ್ಕಾರಗಳು, ದೊಡ್ಡ ಕಂಪನಿಗಳು ಮತ್ತು ಸ್ಥಳೀಯ ಸಮುದಾಯಗಳಿಗೆ ಸಹಾಯ ಹಸ್ತ ಮಾಡುತ್ತದೆ, ಬೆಂಬಲಿಸುತ್ತೆ. ಭಾರತ ಅದರ ಪ್ರಾರಂಭದ ಸಮಯದಲ್ಲಿ ಸಹಿ ಮಾಡಿದವರಲ್ಲಿ ಒಂದಾಗಿತ್ತು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿ ಇರುವಂಥದ್ದು 1 to 4. ಸೊ 1 to 4 ಈ ಒಂದು ಅರಣ್ಯಗಳ ಮೇಲಿನ ನ್ಯೂಯಾರ್ಕ್ ಘೋಷಣೆಗೆ ಸಂಬಂಧಪಟ್ಟಂತೆ ಬರುತ್ತೆ. 2014ರಲ್ಲಿ ಇದೊಂದು ಕ್ಲೈಮೇಟ್ ಸಮ್ಮಿಟ್ ಅಂತ ಹೇಳ್ಬೋದು. 150 ಗೌರ್ಮೆಂಟ್ಗಳು, ಕಂಪನೀಸ್ಗಳು, ಈ ಒಂದು ಇಂಡಿಜಿನಿಯಸ್ ಪೀಪಲ್, ಸೊಸೈಟಿ, ಆರ್ಗನೈಸೇಷನ್ಸ್ ಎಲ್ಲಗಳು ಸೇರಿ 10 ಗೋಲ್ಗಳನ್ನು ಒಳಗೊಂಡಂತಹ ಒಂದು ಆ್ಯಕ್ಷನ್ ಅಜೆಂಡಾವನ್ನು ಮಾಡಿರಲಾಗುತ್ತೆ ಅರಣ್ಯ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ. ಇದು ಒಂದು ವಾಲಂಟರಿ ಇನ್ ನೇಚರ್ ಅಂತ ಹೇಳ್ಬೋದು. ಓಕೆ, ಸೊ ಇದರ ಟಾರ್ಗೆಟ್ ಇದೆಯಲ್ಲ 2030, ಅಂದರೆ ನಾನು ಟೈಮ್ ಲೈನ್ ಬೇಸ್ಡ್ ಅಂತ ಹೇಳಿದ್ನಲ್ಲ. ಸೊ 2030 ಒಳಗೆ ನ್ಯಾಚುರಲ್ ಫಾರೆಸ್ಟ್ ಲಾಸನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನೋದಕ್ಕೆ ಟಾರ್ಗೆಟನ್ನು ಹಾಕಲಾಗಿತ್ತು. ಆದರೆ ಭಾರತ ಇದೆಯಲ್ಲ ಇದನ್ನು ಸಹಿ ಮಾಡಿಲ್ಲ, ಅಂದರೆ ಆ ಒಂದು ಟೈಮ್ನಲ್ಲಿ ಸಹಿ ಮಾಡಿಲ್ಲ. ಎಲ್ಲ ಒಂದು ಅಂಶಗಳ ಆಧಾರದ ಮೇಲೆ 1 to 4 ಇದೆಯಲ್ಲ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ನೋಡಿ, ನ್ಯೂರೋ ಡಿಜೆನರೇಟಿವ್ ಸಮಸ್ಯೆಗಳಿಗೆ ಕಾರಣವೆಂದು ನಂಬಲಾದ ಮಮ್ಮಟೈಟ್ ಕಣಗಳನ್ನು ಈ ಕೆಳಗಿನವುಗಳಿಂದ ಪರಿಸರ ಮಾಲಿನ್ಯಕಾರಕಗಳಾಗಿ ಉತ್ಪಾದಿಸಲಾಗುತ್ತೆ.
ಹೌದಾ? ಸೊ ಆಟೋಮೊಬೈಲ್ ಬ್ರೇಕ್, ಆಟೋಮೊಬೈಲ್ ಇಂಜಿನ್, ಮನೆಗಳಲ್ಲಿ ಬಳಸುವ ಮೈಕ್ರೋವೇವ್ ಸ್ಟವ್ಗಳು, ವಿದ್ಯುತ್ ಸ್ಥಾವರ, ದೂರವಾಣಿ ಲೈನ್. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಡಿ ಆಗುತ್ತೆ. 1 2 3 4 5 ಆಲ್ ಆಫ್ ದ ಅಬೌವ್ ಎಲ್ಲ ಕೂಡ ಇದಕ್ಕೆ ಕಾರಣ ಮಾಲಿನ್ಯಕಾರಕಗಳಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ 25 ಪ್ರಶ್ನೆಗಳಾಗಿತ್ತು. ನಾಳೆ ಫೈನಲ್ ಪಾರ್ಟ್ 25 ಫೈನಲ್ 76ರಿಂದ 100ರವರೆಗಿನ ಪ್ರಶ್ನೆಗಳನ್ನು ಕವರ್ ಮಾಡಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನ ಪಟ್ಟು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ನೀವು ಈ ರೀತಿ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡ್ಬೋದು ಅನ್ನೋದು ಒಂದೇ ನನ್ನ ಪ್ರಯತ್ನ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಈ ಭಾಗದ ಮಾಹಿತಿ. ಥ್ಯಾಂಕ್ ಯು.